ಓಂ ಶಾಂತಿ. ಮುರಳಿಯ ಡೇಟ್ ಆಗಿದೆ 29/3/2022। मीठे बच्चे, जितना प्यार से यज्ञ की सेवा करो उतना कमाई है। सेवा करते करते तुम बंधन मुक्त हो जाएंगे, कमाई जमा हो जाएगी। ಎಷ್ಟು ಪ್ರೀತಿಯಿಂದ ಯಜ್ಞದ ಸೇವೆಯನ್ನ ಮಾಡ್ತೀವಿ ಅಷ್ಟು ಸಂಪಾದನೆ ಇದೆ. ಸೇವೆಯನ್ನ ಮಾಡ್ತಾ ಮಾಡ್ತಾ ಬಂಧನ ಮುಕ್ತರಾಗ್ತೀವಿ. ಸಂಪಾದನೆ ಎನ್ನೋದು ಬಾಬಾ ಹೇಳ್ತಾರೆ ಮಕ್ಕಳೇ ಜಮಾ ಆಗ್ತಾ ಹೋಗತ್ತೆ. प्रश्न, अपने को सदा खुशी में रखने की युक्ति कौन सी अपनानी है? ತನ್ನನ್ನ ಸದಾ ಖುಷಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಯುಕ್ತಿ ಯಾವುದನ್ನ ತನ್ನದನ್ನಾಗಿ ಮಾಡಿಕೊಳ್ಬೇಕು? अपने को सर्विस में बिजी रखो तो सदा खुशी रहेगी। ತನ್ನನ್ನ ಸರ್ವಿಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ತೀವಿ ಅಂತ ಹೇಳಿದಾಗ ಸದಾ ಖುಷಿಯಾಗಿರ್ಬೋದು, ಸಂಪಾದನೆ ಎನ್ನೋದು ಆಗತ್ತೆ. ಸರ್ವಿಸ್ಗೆ ಸಮಯ ಆರಾಮ್ ಕಾ ಖ್ಯಾಲ್ ನಹಿ ಆನಾ ಚಾಹಿಯೆ. ಸರ್ವಿಸ್ ಮಾಡಬೇಕಾದ್ರೆ ಆರಾಮಾಗಿರ್ಬೇಕು ಅನ್ನೋ ಒಂದು ಸಂಕಲ್ಪ ಬರಬಾರ್ದು. ಜಿತ್ನಿ ಸರ್ವಿಸ್ ಮಿಲೆ ಉತ್ನಾ ಖುಷ್ ಹೋನಾ ಚಾಹಿಯೆ. ಎಷ್ಟು ಸರ್ವಿಸ್ ಮಾಡುವಂಥ ಚಾನ್ಸ್ ಸಿಗ್ತಾ ಹೋಗುತ್ತೆ ಅಷ್ಟು ಖುಷಿಯಲ್ಲಿರ್ಬೋದು. ಆನೆಸ್ಟ್ ಒನ್ ಪ್ಯಾರ್ ಸೆ ಸರ್ವಿಸ್ ಕರೋ. ಆನೆಸ್ಟ್ ಆಗಿ ಪ್ರೀತಿಯಿಂದ ಸರ್ವಿಸನ್ನು ಮಾಡಿ. ಸರ್ವಿಸ್ಗೆ ಸಾಥ್ ಸಾಥ್ ಮೀಠಾ ಭಿ ಬನ್ನಾ ಹೇ. ಸರ್ವಿಸಿನ ಜೊತೆ ಜೊತೆಯಲ್ಲಿ ಮಧುರರು ಸಹ ಆಗಬೇಕು. ಕೋಯಿ ಭಿ ಅವಗುಣ ತುಮ್ ಬಚ್ಚೋ ಮೇ ನಹಿ ಹೋನಾ ಚಾಹಿಯೆ. ಯಾವುದೇ ರೀತಿಯಾದಂಥ ಅವಗುಣ ಅನ್ನೋದು ನಾವು ಮಕ್ಕಳಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಗೀತೆ, ಯೆ ವಕ್ತ್ ಜಾ ರಹಾ ಹೇ. ಸಮಯ ಅನ್ನೋದು ಹೋಗ್ತಾ ಇದೆ. ಓಂ ಶಾಂತಿ. ये किसने कहा? बाप ने कहा बच्चों को। यह है बेहद की बात। मनुष्य जब बूढ़ा होता है तो समझते हैं अब बहुत गई, बाकी थोड़ा समय है, कुछ अच्छा काम कर ले। इसीलिए वानप्रस्थ अवस्था में सत्संग में जाते हैं. ಸಮಯ ಅನ್ನೋದು ಹೋಗ್ತಾ ಇದೆ. ಇದನ್ನ ಹೇಳಿದಂಥವರು ಯಾರು? ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಮಕ್ಕಳೇ, ಇದು ಬೇಹಿದ್ದಿನ ಮಾತಾಗಿದೆ. ಮನುಷ್ಯರು ಯಾವಾಗ ಮುದುಕರಾಗ್ತಾರೆ, ವೃದ್ಧರಾಗ್ತಾರೆ, ತಿಳ್ಕೊಳ್ತಾರೆ. ಈಗ ಸಮಯ ಅನ್ನೋದು ಬಹಳಷ್ಟು ಹೊರಟೋಯ್ತು. ಇನ್ನು ಸ್ವಲ್ಪ ಸಮಯ ಏನಾದರೂ ಒಳ್ಳೆ ಕಾರ್ಯವನ್ನು ಮಾಡೋಣ, ದಾನ ಪುಣ್ಯವನ್ನು ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ತಿಳ್ಕೊಳ್ತಾರೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಸತ್ಸಂಗದಲ್ಲಿ ಹೋಗ್ತಾರೆ. ಸಮಜ್ತೆ ಹೇ ಗೃಹಸ್ಥ ಮೇ ತೋ ಬಹುತ್ ಕುಚ್ ಕಿಯಾ, ಅಬ್ ಕುಚ್ ಅಚ್ಚಾ ಕಾಮ್ ಭಿ ಕರೆ. ತಿಳ್ಕೊಳ್ತಾರೆ ಗೃಹಸ್ಥದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕು, ಇನ್ನು ಮುಂದೇನಾದರೂ ಒಳ್ಳೆ ದಾನ ಪುಣ್ಯವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ವಾನಪ್ರಸ್ಥಿ ಮಾನಾಹಿ ವಿಕಾರೋಂಕೋ ಚೋಡ್ನ. ವಾನಪ್ರಸ್ಥ ಸ್ಥಿತಿ ಅಂತ ಹೇಳಿದ್ರೆ ಬಾಬಾ ಹೇಳ್ತಾ ಇದ್ದಾರೆ ವಿಕಾರವನ್ನು ಬಿಡೋದು. ಗರ್ಭಾರ್ ಸೆ ಸಂಬಂಧ ಚೋಡ್ ದೇನಾ, ಇಸಿಲಿಯೇ ಹಿ ಸತ್ಸಂಗ ಮೇ ಜಾತೆ ಹೇ. ಮನೆ ಮಠದಲ್ಲಿ ಇದ್ದರೆ ಏನು ನಾವು ಸಾಧನೆ ಮಾಡೋದಕ್ಕಾಗೋದಿಲ್ಲ, ಸಂಬಂಧವನ್ನು ಬಿಡಬೇಕು. ಆ ಕಾರಣ
ಸತ್ಸಂಗದಲ್ಲಿ ಹೋಗ್ತಾರೆ. सतयुग में तो ऐसी बातें होती नहीं, बाकी थोड़ा समय है, जन्म जन्मांतर के पापों का बोझा सिर पर है, अब ही बाप से वर्षा ले लो. ಜನ್ಮ ಜನ್ಮಾಂತರದ ಪಾಪದ ಹೊರೆ ಎನ್ನುವುದು ತಲೆಯ ಮೇಲಿದೆ. ಈಗ ತಂದೆಯಿಂದ ಈ ಸ್ವಲ್ಪ ಸಮಯದಲ್ಲಿ ಆಸ್ತಿಯನ್ನ ತಗೊಳ್ಬೇಕು. ಓ ಲೋಗ್ ಸಾಧು संगत तो करते हैं, परंतु कोई लक्ष्य नहीं मिलता जो योग रखे. ಗೃಹಸ್ಥದಲ್ಲಿರುವಂಥವರು ಸಾಧು ಸಂತರ ಸಂಘವನ್ನ ಮಾಡ್ತಾರೆ, ಆದರೆ ಯಾವುದೇ ರೀತಿಯಾದಂತಹ ಲಕ್ಷ್ಯ ಇರೋದಿಲ್ಲ ಯೋಗವನ್ನ ಇಡೋದಕ್ಕೆ. ಬಾಕಿ ಪಾಪ್ ಕಮ್ ಹೋತೆ ಹೇ, ಬಡಾ ಪಾಪ್ ತೋ ಹೋತಾ ಹೇ ವಿಕಾರೋಂ ಕಾ. ಪಾಪ ಅನ್ನೋದನ್ನ ಕಡಿಮೆ ಮಾಡ್ತಾರೆ. ಆ ದೊಡ್ಡ ಪಾಪ ಅಂತ ಹೇಳಿದ್ರೆ ಬಾಬಾ ಹೇಳ್ತಾರೆ ವಿಕಾರದ್ದು ಮಕ್ಕಳೇ. ದಂಧಾದೋರಿ छोड़ देते हैं, आजकल तो तमो प्रधान अवस्था है तो विकारों को छोड़ते नहीं. ಕಾರೋಬಾರನ್ನ ಬಿಟ್ಬಿಡ್ತಾರೆ. ಈಗಂತೂ ತಮೋ ಪ್ರಧಾನ ಸ್ಥಿತಿ ಇರೋ ಕಾರಣ ವಿಕಾರವನ್ನ ಬಿಡೋದಕ್ಕೆ ರೆಡಿ ಇಲ್ಲ. 60 वर्षों के भी बच्चे पैदा करते रहते हैं. बाप कहते हैं अभी ये रावण राज्य कला सोना है, समय बहुत थोड़ा है, इसीलिए बाप से योग लगाते रहो और स्वदर्शन चक्र फिराते रहो. ಸಮಯ ಅನ್ನೋದು ಬಹಳ ಕಡಿಮೆ ಇದೆ, ಪಾಪದ ಹೊರೆ ಎನ್ನೋದು ಬಹಳಷ್ಟಿದೆ. ಆ ಕಾರಣ ಎಷ್ಟು ಸಾಧ್ಯನೋ ಸಮಯವನ್ನ ತೆಗೆದು ತಂದೆಯನ್ನ ನೆನಪನ್ನ ಮಾಡಬೇಕು. ದಂಧಾದೋರಿ आदि कर्म तो करना ही है, क्योंकि तुम ಕರ್ಮಯೋಗಿ ವೋ. ಕಾರ್ಯ ವ್ಯವಹಾರವನ್ನಂತೂ ಖಂಡಿತ ಮಾಡಲೇಬೇಕು. ಏಕೆಂತೇಳಿದ್ರೆ ಬಾಬಾ ಹೇಳ್ತಾರೆ ನಾವು ಕರ್ಮಯೋಗಿಗಳಾಗಿದ್ದೀವಿ. 8 घंटा इसमें लगाना है, वो भी होगा ಪಿಚಾಡಿ ಮೇ. 8 ಗಂಟೆ ಅಂತೂ ಸಮಯವನ್ನ ಕೊಡಬೇಕು, ಅದು ಕೂಡ ಆಗತ್ತೆ अंतिमदल्ली. ऐसे मत समझो कि सिर्फ बूढ़ियों को ही याद करना है, नहीं सबका मौत अब नज़दीक है. ಈ ರೀತಿ ತಿಳ್ಕೊಳ್ಬಾರ್ದು, ಮುದುಕ್ರೆ ನೆನಪನ್ನ ಮಾಡಬೇಕು ಅಂತ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಶ್ವಾಸದ ಮೇಲೆ ಯಾವುದೇ ರೀತಿಯಲ್ಲಿ ಭರವಸೆ ಇಲ್ಲ ಮಕ್ಕಳೇ. ಮೃತ್ಯು ಅನ್ನೋದು ತಲೆಯ ಮೇಲೆ ಇದೆ. ये शिक्षा सबके लिए है, छोटे बच्चों को भी समझाना है. हम आत्मा है, परंधाम से आए है. ಇಲ್ಲಿ ಎಲ್ಲರಿಗೂ ಕೂಡ ಬಾಬಾ ಶಿಕ್ಷಣವನ್ನ ಕೊಡ್ತಾರೆ. ಚಿಕ್ಕ ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಕು, ನಾನು ಆತ್ಮನಾಗಿದ್ದೀನಿ, ಪರಂಧಾಮದಿಂದ ಬಂದಿದ್ದೀನಿ. ಇದು ಬಹಳ ಸಹಜವಾದಂಥ ಮಾತು ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ತಿಳಿಸ್ತಾ ಇದ್ದಾರೆ. गृहस्थ का भी पालना करना है, गृहस्थ व्यवहार में रहते भी शिक्षा लेनी है. फिर सर्विसबल बनने से बंधन आपे ही छूट जाएंगे. ಗೃಹಸ್ಥ ವ್ಯವಹಾರದಲ್ಲೂ ಕೂಡ ಇರಬೇಕು, ಅದಕ್ಕೆ ಬಾಬಾ ಶಿಕ್ಷಣವನ್ನ ಕೊಡ್ತಾರೆ. ಸರ್ವಿಸಬಲ್ ಆದಾಗ ಬಂಧನ ಅನ್ನೋದು ತಂತಾನಾಗೆ ಕಟ್ಟಾಗತ್ತೆ. ಘರ್ ವಾಲೆ ಆಪೇ ಹಿ ಕಹೆಂಗೆ ತುಮ್ ಬಲ್ ಸರ್ವಿಸ್ ಕರೋ. ಮನೆಯವ್ರು ಹೇಳ್ತಾರೆ ಬಲೆ ನೀನು ಸರ್ವಿಸನ್ನು ಮಾಡು. ಹಮ್ ಬಚ್ಚೋಂ ಕೋ ಸಂಭಾಲ್ ಲೆಂಗೆ ಯಾ ಮಾಯಿ ನೌಕರ್ ರखेंगे तो उसमें उनको भी ಫಾಯ್ದಾ ಹೇ. ಯಾರು ಬಂಧನ ಮುಕ್ತರಾಗಿರ್ತಾರೆ, ಸರ್ವೀಸಲ್ಲಿ ಕೆಪಾಸಿಟಿ ಇರ್ತಾರೆ ಅಂತ ಹೇಳಿದಾಗ ಮಕ್ಕಳನ್ನು ನೋಡೋದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನೌಕರರನ್ನ ಬಲೆ ಇಡಿ, ಅದರಲ್ಲಿ ಇವ್ರಿಗೂ ಕೂಡ ಲಾಭ ಆಗತ್ತೆ. समझो घर में 5 बच्चे हैं, स्त्री चाहती है हम ईश्वरीय सेवा करें और अच्छी सर्विसबल है तो बच्चों के लिए माँ ही रख सकते हैं, क्योंकि उसमें अपना भी कल्याण और दूसरों का भी कल्याण है. ಈಗ ತಿಳ್ಕೊಳ್ಳಿ, 5-6 ಜನ ಮಕ್ಕಳಿರ್ತಾರೆ,
ಮಕ್ಕಳನ್ನ ನೋಡೋದಕ್ಕೆ ಆಯಾ ಇಡಬೇಕಾಗತ್ತೆ. ಬಲೆ ಇಡಿ ಅಂತ ಹೇಳ್ತಾರೆ ಬಾಬಾ. ಯಾರು ಕೆಪಾಸಿಟಿ ಇರ್ತಾರೆ ಸರ್ವಿಸ್ ಮಾಡೋದಕ್ಕೆ ಅಂತ ಹೇಳಿದಾಗ ಸ್ವಯಂನ ಕಲ್ಯಾಣನೂ ಆಗತ್ತೆ, ಅವ್ರದ್ದು ಕೂಡ ಬಾಬಾ ಹೇಳ್ತಾರೆ ಕಲ್ಯಾಣ ಅನ್ನೋದು ಆಗತ್ತೆ. दोनों भी ಸರ್ವಿಸ್ ಮೇ ಲಗ್ ಸಕ್ತೆ ಹೇ, ಇಬ್ರು ಕೂಡ ಸರ್ವೀಸಿನಲ್ಲಿ ತೊಡಗಬಹುದು. सर्विस के तरीके तो बहुत है, सुबह और शाम सर्विस हो सकती है. ಸರ್ವಿಸ್ ಮಾಡುವುದಕ್ಕೆ ವಿಧಿಯಂತೂ ಬಹಳ ಇದೆ. ಬೆಳಗ್ಗೆ ರಾತ್ರಿ ಸರ್ವಿಸನ್ನು ಮಾಡ್ಬೋದು. दिन में माताओं का क्लास होना ज़रूरी है. बीके को सेवा के समय सोना नहीं है. ದಿನದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಮಾತೆಯರಿಗೆ ಕ್ಲಾಸ್ ಇರೋದು ಬಹಳ ಬಹಳ ಅವಶ್ಯಕತೆ. ಬಿಕೆ ಸೇವೆಯ ಸಮಯದಲ್ಲಿ ಬಾಬಾ ಹೇಳ್ತಾರೆ ನಿದ್ದೆ ಮಾಡಬಾರ್ದು. ಕೋಯಿ ಬಚ್ಚಿಯ ಟೈಮ್ ರಕ್ತಿ ಹೇ ಯುಕ್ತಿ ಸೆ. ಕೆಲವೊಂದು ಮಕ್ಕಳು ಬಹಳ ಯುಕ್ತಿಯಿಂದ ನಿದ್ದೆ ಮಾಡೋದಕ್ಕೆ ಸಮಯ ತೆಗಿತಾರೆ. ಸಮಜ್ತಿ ಹೇ ದಿನ್ ಮೇ ಕೋಯಿ ನಾ ಆಯೆ, ದಿನದಲ್ಲಿ ಯಾರೂ ಬರಬಾರ್ದು ಅಂತ ಯುಕ್ತಿಯನ್ನ ರಚನೆ ಮಾಡ್ತಾರೆ. ವ್ಯಾಪಾರಿ ಲೋಗ್ ಅಥವಾ ನೌಕರಿ ಕರ್ನೆ ವಾಲೆ ಲೋಗ್ ದಿನ್ ಮೇ ಸೋತೆ ನಹಿ ಹೇ. ವ್ಯಾಪಾರಿಗಳಿರ್ಬೋದು ಮತ್ತೆ ಕೆಲಸ ಮಾಡುವಂಥವ್ರು ದಿನದಲ್ಲಿ ಮಕ್ಕಳೇ ನಿದ್ದೆ ಮಾಡೋದಿಲ್ಲ. ತೋ ಜಿತ್ನಾ ಬಾಬಾ ಕೆ ಯಜ್ಞ ಕಿ ಸೇವಾ ಕರೆಂಗೆ ಉತ್ನಾ ಕಮಾಯಿ ಹೇ. ಇಲ್ಲಿ ಎಷ್ಟು ಬಾಬೋರ ಯಜ್ಞದಲ್ಲಿ ಸೇವೆಯನ್ನ ಮಾಡ್ತೀವಿ, ಸಂಪಾದನೆ ಅಂದರೆ ಸಂಪಾದನೆ ಇದೆ, ಬಹಳ ಲಾಭವಿದೆ. ಸಾರಾ ದಿನ್ ಕಾಮ್ ಮೇ ಬ್ಯುಸಿ ರೆಹನಾ ಚಾಹಿಯೇ. ಇಡೀ ದಿನ ಬಾಬಾ ಹೇಳ್ತಾರೆ ಸೇವೆಯಲ್ಲಿ ಮಕ್ಕಳೇ ಬ್ಯುಸಿ ಇರಬೇಕು. ಪ್ರದರ್ಶನಿ ಮೇ ಬಹುತ್ ಬ್ಯುಸಿ ರೆಹತೆ ಹೇ. ಪ್ರದರ್ಶನಿಯಲ್ಲಿ ಬಹಳ ಬ್ಯುಸಿ ಇರ್ತಾರೆ. कहते हैं बाबा बोलते बोलते गला घुट जाता है क्योंकि अचानक आकर सर्विस पड़ती है. ಕೆಲವೊಂದು ಮಕ್ಕಳು ಹೇಳ್ತಾರೆ ಬಾಬಾ ಹೇಳ್ತಾ ಹೇಳ್ತಾ ಗಂಟ್ಲನ್ನೋದು ಒಣಗೋಗ್ಬಿಡ್ತು, ಅಚಾನಕ್ ಆಗಿ ಸರ್ವಿಸ್ ಅನ್ನೋದು ಬರುತ್ತೆ. ಹಮೇಶಾ ಇತ್ನಿ ಸರ್ವಿಸ್ ಕರ್ನೆ ವಾಲೆ ಹೋತೆ ತೋ ಗಲಾ ಖರಾಬ್ ನಹಿ ಹೋತಾ. ಬಾಬಾ ಹೇಳ್ತಾ ಇದ್ದಾರೆ ಸದೈವ ನಿರಂತರವಾಗಿ ಸರ್ವೀಸನ್ನು ಮಾಡಿದ್ರೆ ಗಂಟ್ಲು ಒಣಗುವಂತಹ ಮಾತೇ ಬರೋದಿಲ್ಲ. ಆದತ್ ಪಡ್ ಜಾನೆ ಸೆ ಫಿರ್ ತಕಾವಟ್ ನಹಿ ಹೋತಿ ಹೇ. ಯಾವುದೇ ಕಾರ್ಯ ಅಭ್ಯಾಸ ಆಯಿತು ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ ಸುಸ್ತಾಗೋದಿಲ್ಲ ಮಕ್ಕಳೇ. ಫಿರ್ ಏಕ್ ಜೈಸೆ ಬಿ सभी नहीं है, कोई तो बहुत ऑनेस्ट है, जितनी सर्विस मिले तो उनको खुशी होती है क्योंकि एहसास भी मिलता है जो अच्छी रीति ಸರ್ವಿಸ್ ಮೇ ಲಗೆ ರೆಹತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದೇ ಸಮನಾಗಿ ಇರೋದಿಲ್ಲ ಮಕ್ಕಳೇ. ಕೆಲವೊಂದು ಮಕ್ಕಳಂತೂ ಬಹಳ ಆನೆಸ್ಟ್ ಇದ್ದಾರೆ, ಎಷ್ಟು ಸರ್ವೀಸನ್ನು ಮಾಡ್ತಾರೆ ಅಷ್ಟು ಖುಷಿ ಇರುತ್ತೆ, ಅದರಿಂದ ಪ್ರಾಪ್ತಿ ಸಿಕ್ಕತ್ತೆ. ಯಾರು ಚೆನ್ನಾಗಿ ಸರ್ವೀಸನ್ನು ಮಾಡ್ತಾರೆ ಅವರು ಸರ್ವೀಸಲ್ಲೇ ತೊಡಗಿರ್ತಾರೆ. ತುಮೆ ಬಹುತ್ ಮೀಠಾ ಬನ್ನಾ ಹೇ ಅವಗುಣ್ ನಿಕಲ್ ಜಾನೆ ಚಾಹಿಯೇ. ನಾವು ಮಕ್ಕಳು ಬಹಳ ಮಧುರರಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಹೇಳ್ತಾರೆ ಅವಗುಣಗಳನ್ನು ತೆಗೆದುಹಾಕಬೇಕು. ಶ್ರೀ ಕೃಷ್ಣ ಕಿ ಮಹಿಮಾ ಗಾಯಿ ಜಾತಿ ಹೇ ಸರ್ವಗುಣ ಸಂಪನ್ ಯಹ ಹೇ ಸಬ್ ಮೇ ಆಸುರಿ ಗುಣ್. ಶ್ರೀಕೃಷ್ಣನ ಮಹಿಮೆಯನ್ನು ಗಾಯನ ಮಾಡಲಾಗತ್ತೆ, ಸರ್ವಗುಣ ಸಂಪನ್ನ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಆಸುರಿ ಗುಣವನ್ನು ತೆಗಿಬೇಕು. ಕೋಯಿ ಬಿ ಕಾಮಿ ನಾವೋ ಐಸಾ ಮೀಠಾ ಬನ್ನಾ ಹೇ. ನಾವು ಮಕ್ಕಳಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಅನ್ನೋದು ಇರಬಾರ್ದು, ಅಷ್ಟು ಮಧುರರಾಗಬೇಕು. ಸೋ ತಬ್ ಬನೆಂಗೆ ಜಬ್ ಸರ್ವೀಸ್ ಕರೆಂಗೆ. ಯಾವಾಗ ಆಗ್ತೀವಿ ಸರ್ವೀಸನ್ನು ಮಾಡಿದಾಗ कहाँ भी जाकर सर्विस करनी है, रावण की जंजीरों से सबको छुड़ाना है. ಸರ್ವೀಸಿಗೆ ಎಲ್ಲಿ ಚಾನ್ಸ್ ಸಿಕ್ಕತ್ತೆ ಅಲ್ಲಿ ಹೋಗಿ ಬಾಬಾ ಹೇಳ್ತಾರೆ ಸರ್ವೀಸನ್ನು ಮಾಡಿ ಮಕ್ಕಳೇ.
पहले तो अपनी जीवन बनानी है, हम बैठ जाए तो घाटा हमको पड़ेगा. ಪೆಹಲೆ ತೋ ಯೆ ರೂಹಾನಿ ಸರ್ವಿಸೆ. ಮೊಟ್ಟ ಮೊದಲು ಬಾಬಾ ಹೇಳ್ತಾ ಇದ್ದಾರೆ, ನಾವು ನಮ್ಮ ಜೀವನವನ್ನ ಮಾಡ್ಕೊಳ್ಬೇಕು. ನಾವು ಇಲ್ಲೇ ಕೂತ್ಕೊಳ್ತೀವಿ ಅಂತ ಹೇಳಿದಾಗ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ. ಪೆಹಲೆ ತೋ ಯೆ ರೂಹಾನಿ ಸರ್ವಿಸೆ. ಮೊಟ್ಟ ಮೊದಲು ಆತ್ಮಿಕವಾದಂಥ ಸರ್ವಿಸ್ ಆಗಿದೆ. ಕಿಸ್ಕಾ ಭಲಾ ಕರೆ, ಕಿಸ್ಕೋ ನಿರೋಗಿ ಧನ್ವಾನ್ ಆಯುಷ್ಮಾನ್ ಬನಾಯೆ. ಸಾರಾ ದಿನ್ ಯೆ ಕ್ಯಾಲ್ ಚಲ್ನಾ ಚಾಹಿಯೆ. ಯಾರಿಗಾದ್ರೂ ಒಳ್ಳೇದು ಮಾಡಬೇಕು, ನಿರೋಗಿಯನ್ನಾಗಿ ಮಾಡಬೇಕು, ಧನವಂತರನ್ನಾಗಿ ಮಾಡಬೇಕು, ಅವರಿಗೆ ಆಯುಷ್ಮಾನ್ ಭವ ವರದಾನವನ್ನು ಕೊಡಬೇಕು. ಇಡೀ ದಿನ ಬಾಬಾ ಹೇಳ್ತಾರೆ ಇಂತಹ ವಿಚಾರಗಳು ಮಕ್ಕಳೇ ನಡೀತಾ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ವ ಬಚ್ಚೆ ಹಿ ದಿಲ್ ಪರ್ चढ़ सकते हैं और तख्त नशीन भी होते हैं. पहले बाप का ಪರಿಚಯ ದೇನಾ ಹೇ. ಅಂತಹ ಮಕ್ಕಳೇ ತಂದೆಯ ಹೃದಯದಲ್ಲಿ ಇರುವುದಕ್ಕೆ ಸಾಧ್ಯ. ಸಿಂಹಾಸನ ಅಧಿಕಾರಿಗಳಾಗ್ತಾರೆ. ಮೊಟ್ಟ ಮೊದಲು ಇವತ್ತು ಯಾರೇ ಬರ್ತಾರೆ ಅಂತ ಹೇಳಿದಾಗ ತಂದೆಯ ಪರಿಚಯವನ್ನ ಕೊಡಬೇಕು. ಬಾಪ್ ಸ್ವರ್ಗ ಕಾ ರಚಯಿತಾ ಹೇ, ಉಸ್ಕೋ ಜಾನ್ತೆ ವೋ. ಅವರನ್ನು ಕೇಳಬೇಕು. ತಂದೆ ಸ್ವರ್ಗದ ರಚಯಿತ ಆಗಿದ್ದರೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಪರಂಪಿತ ಪರಮಾತ್ಮ ಸೇ ತುಮಾರಾ ಕ್ಯಾ ಸಂಬಂಧ ಹೇ. ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಸಂಬಂಧ ಏನಿದೆ? ಪಹಚಾನ್ ದೇನಿ ಹೇ ತೋ ಬಾಪ್ ಸೆ ಲವ್ ಜುಟೆ. ತಂದೆಯನ್ನು ಅರ್ಥ ಮಾಡಿಕೊಂಡಾಗ ಪ್ರೀತಿ ಎನ್ನೋದು ಜಾಸ್ತಿ ಆಗತ್ತೆ. ಬಾಪ್ कहते हैं मैं कल्प के संगम युग पर आकर नर्क को ಸ್ವರ್ಗ बनाता हूँ. ತಂದೆ ಹೇಳ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬಂದು ನರಕವನ್ನ ಸ್ವರ್ಗವನ್ನಾಗಿ ಮಾಡ್ತೀನಿ. ಕೃಷ್ಣ ತೋ ಯೆ ಕಹ ನಾ ಸಕೆ. ಕೃಷ್ಣ ಅಂತೂ ಈ ಮಾತು ಹೇಳೋದಕ್ಕೆ ಸಾಧ್ಯ ಇಲ್ಲ. ವೋ ತೋ ಸ್ವರ್ಗ ಕಾ ಪ್ರಿನ್ಸ್ ಹೇ. ಅವ್ರು ಯಾರು? ಸ್ವರ್ಗದ ರಾಜಕುಮಾರರು. ರೂಪ್ ಬದಲ್ತೆ जाते हैं. जाट पर समझाना है. ऊपर पतित दुनिया में ब्रह्मा खड़ा है. वो है पतित, नीचे फिर ತಪಸ್ಯಾ ಕರ್ ರಹೆ ಹೇ. ರೂಪ ಅನ್ನೋದು ಬದಲಾಗ್ತಾ ಹೋಗುತ್ತೆ. ವೃಕ್ಷದ ಬಗ್ಗೆ ತಿಳಿಸ್ಕೊಡ್ಬೇಕು. ಮೇಲೆ ಪತಿತವಾದಂಥ ಪ್ರಪಂಚ ಬ್ರಹ್ಮ ನಿಂತಿದ್ದಾರೆ. ವೋ ಹೇ ಪತಿತ್, ನೀಚೆ ಫಿರ್ ತಪಸ್ಯಾ ಕರ್ ರಹೆ ಹೇ. ಕೆಳಗಡೆ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮ ಕಿ ವಂಶಾವಳಿ ಬಿ ಹೇ. ಪರಂಪಿತಾ ಪರಮಾತ್ಮ ಹಿ ಆಕರ್ ಪತಿತ್ ಸೆ ಪಾವನ್ ಬನಾತೆ ಹೇ. ಪರಂಪಿತಾ ಪರಮಾತ್ಮ ಬಂದು ಪತಿತರಿದ್ದಂಥವರನ್ನ ಪಾವನ ಮಾಡ್ತಾರೆ. ಪತಿತ್ ಸೋ ಫಿರ್ ಪಾವನ್ ಬಂತೆ ಹೇ. ಯಾರು ಪತಿತರಾದರೂ ಪುನಃ ಪಾವನರಾಗ್ತಾರೆ. ಕೃಷ್ಣ ಕೋ ಬಿ ಶ್ಯಾಮ್ ಸುಂದರ್ ಕೇತೆ ಹೇ. ಕೃಷ್ಣನನ್ನ ಶ್ಯಾಮ ಸುಂದರ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಪರಂತು ಅರ್ಥ ನಹಿ ಸಮಜ್ತೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಏನು ಮಾಡೋದು? ಅರ್ಥವನ್ನ ಅರ್ಥ ಮಾಡ್ಕೊಂಡಿಲ್ಲ. ತುಮ್ ಸಮझा सकते हो ये पतित है, असुल नाम ब्रह्मा नहीं है, जैसे तुम सबके नाम ಬದಲಿ ಹುಯೇ ಹೇ. ಬಾಬಾ ಹೇಳ್ತಾ ಇದ್ದಾರೆ, ನಾವು ತಿಳಿಸ್ಬೋದು ಇವರು ಪತಿತರಾಗಿದ್ದಾರೆ. ನಿಜವಾದಂಥ ಹೆಸರು ಬ್ರಹ್ಮ ಅಲ್ಲ. ಎಲ್ಲರ ಹೆಸರು ಹೇಗೆ ಚೇಂಜ್ ಆಯಿತೋ ಅದೇ ರೀತಿ ಬದಲಾವಣೆ ಆಯಿತು. ವೈಸೆ ಬಾಬಾನೆ ಇನ್ಕೋ ಬಿ ಅಡಾಪ್ಟ್ ಕಿಯಾ ಹೇ. ನೈ ತೋ ಶುಭಾಬಾನೆ ಬ್ರಹ್ಮ ಕೋ ಕಹಾನ್ ಸೆ ಲಾಯಾ. ಅದರಂತೆ ಶುಭಾಬಾ ಏನು ಮಾಡಿದ್ರು? ಬ್ರಹ್ಮ ತಂದೆಯನ್ನು ಕೂಡ ಅಡಾಪ್ಟ್ ಮಾಡಿದ್ರು. ಇಲ್ಲ ಅಂತ ಹೇಳಿದ್ರೆ ಶುಭಾಬಾ ಬ್ರಹ್ಮರವರನ್ನ ಎಲ್ಲಿಂದ ತಗೊಂಡು ಬರ್ತಾರೆ? स्त्री तो है नहीं, ज़रूर अडॉप्ट किया. बाप कहते हैं मुझे इनमें ही प्रवेश करना है. प्रजापिता ऊपर तो हो ना सके, यह चाहिए. ಶುಭಾಬಾ ಏನು ಮಾಡಿದ್ರು? ಸ್ತ್ರೀ ಅಂತೂ ಇಲ್ಲ, ದತ್ತು ತಗೊಂಡ್ರು. ತಂದೆ ಹೇಳ್ತಾರೆ, ನಾನು ಇವರಲ್ಲೇ
ಪ್ರವೇಶ ಮಾಡಬೇಕಾಗತ್ತೆ ಮಕ್ಕಳೇ. ಪ್ರಜಾಪಿತ ಮೇಲಂತೂ ಇರೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಬೇಕಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಹೇಳ್ತಾರೆ, ಪಹಲೆ ತೋ ಯೆ ನಿಶ್ಚಯ ಚಾಹಿಯೆ ಮೈ ಸಾಧಾರಣ ತನ್ ಮೇ ಆತಾ ಹೂಂ. ಮೊಟ್ಟ ಮೊದಲು ನಿಶ್ಚಯ ಇರಬೇಕು, ಪರಮಾತ್ಮ ಸಾಧಾರಣ ಶರೀರದಲ್ಲಿ ಬರ್ತಾರೆ. गौशाला नाम होने के कारण बैल और गाय भी दिखाते हैं. अब गौ को ज्ञान दिया है, वह गौ चराई है. ಬಾಬಾ ಹೇಳ್ತಾ ಇದ್ದಾರೆ, ಗೋಶಾಲೆ ಅಂತ ಹೆಸರನ್ನ ಇಡೋ ಕಾರಣ ಎತ್ತು ಮತ್ತು ಹಸುವನ್ನ ತೋರಿಸ್ತಾರೆ. ಈಗ ಹಸು ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನ್ ದಿಯಾ ಹೇ ವ ಗೌ ಚರಾಯಿ ಹೇ. ಹಸು ಜ್ಞಾನವನ್ನು ತಿಳಿಸೋದಕ್ಕೆ ಸಾಧ್ಯನಾ? ಇದು ಯೋಚನೆಯನ್ನ ಮಾಡುವಂತಹ ಮಾತು ಅಂತ ಹೇಳ್ತಾರೆ ಬಾಬಾ. ಚಿತ್ರೋं में श्री कृष्ण को ग्वल बना दिया है, ऐसी ऐसी बातें और ಧರ್ಮೋं में नहीं है. ಕೃಷ್ಣನನ್ನ ಹಸು ಕಾಯುವಂಥವರು ಗೊಲ್ಲನನ್ನಾಗಿ ತೋರಿಸ್ತಾರೆ. ಇಂತಹ ಮಾತುಗಳು ಬೇರೆ ಇನ್ಯಾವುದೇ ಧರ್ಮದಲ್ಲಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಬಾಬಾ ತಿಳಿಸ್ತಾರೆ. ಜಿತ್ನಿ ಇಸ್ ಧರ್ಮ ಮೇ ಹೇ ಯೆ ಸಬ್ ಭಕ್ತಿ ಮಾರ್ಗ ಕಿ ನೂಂದ್ ಹೇ. ಇದೆಲ್ಲ ಬಾಬಾ ಹೇಳೋದು ಭಕ್ತಿ ಮಾರ್ಗದಲ್ಲಿ ಫಿಕ್ಸ್ ಇದೆ ಮಕ್ಕಳೇ. ಅಬ್ ತುಮ್ ಬಚ್ಚೆ ಜಾನ್ತೆ ವೋ ಪುರಾನಿ ದುನಿಯಾ ಕಾ ವಿನಾಶ್ ನಯಿ ದುನಿಯಾ ಕಿ ಸ್ಥಾಪನಾ ವೋ ರಹಿ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಸಮझाते हैं, ಈ ಸೃಷ್ಟಿ ಚಕ್ರ ಕೋ ಜಾನ್ನೆ ಸೇ ಹಿ ತುಮ್ ಭವಿಷ್ಯ ಪ್ರಿನ್ಸ್ ಪ್ರಿನ್ಸೇಜ್ ಬನೆಂಗೆ. ಈ ಒಂದು ಸೃಷ್ಟಿ ಚಕ್ರದ ಬಗ್ಗೆ ತಿಳ್ಕೊಂಡಾಗ ಭವಿಷ್ಯದ ರಾಜಕುಮಾರ ರಾಜಕುಮಾರಿಯರಾಗ್ತೀವಿ. ಅಮರ್ ಲೋಕ್ ಮೇ ಊಂಚ್ ಪದ್ ಪಾಯೆಂಗೆ. ತುಮ್ ಜೋ ಕುಚ್ ಪಡ್ತೆ ವೋ ಭವಿಷ್ಯ ನಹಿ ದುನಿಯಾ ಕೆ ಲಿಯೆ. ನಾವಿಲ್ಲೇನೇ ಓದ್ತೀವಿ, ಭವಿಷ್ಯ ಹೊಸ ಪ್ರಪಂಚಕ್ಕೆ ಅನ್ನೋ ಒಂದು ರೀತಿಯಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ. ತುಮ್ ಯೆ ಪುರಾನ ಶರೀರ್ ಚೋಡ್ ರಾಯಲ್ ಧನ್ವಾನ್ ಘರ್ ಮೇ ಜನಮ್ ಲೆಂಗೆ. ಇಲ್ಲಿ ಹಳೆಯ ಶರೀರವನ್ನ ಬಿಟ್ಟು ರಾಯಲ್ ಧನವಂತರ ಮನೆಯಲ್ಲಿ ಜನ್ಮ ಪಡ್ಕೊಳ್ತೀವಿ. ಪೆಹಲೆ ಬಚ್ಚೆ ಹೋಂಗೆ ಫಿರ್ ಬಡೆ ಹೋಂಗೆ ತೋ ಫಸ್ಟ್ ಕ್ಲಾಸ್ ಮೆಹಲ್ ಬನಾಯಂಗೆ. ಮೊಟ್ಟ ಮೊದಲು ಮಗು ಆಗ್ತಾರೆ, ದೊಡ್ಡವರಾದ ನಂತರ ಫಸ್ಟ್ ಕ್ಲಾಸ್ ಆದಂತಹ ಮೆಹಲ್ ಅನ್ನೋದು ರೆಡಿ ಆಗತ್ತೆ. ततत्वम शुभाबा कहते हैं, जैसे ये मम्मा बाबा अच्छी तरह पढ़ते हैं, तुम भी पढ़ो तो ऊंच पद पाएंगे. ಮೊಮ್ಮ ಬಾಬಾ ಎಷ್ಟು ಚೆನ್ನಾಗಿ ಓದ್ತಾರೆ, ನಾವು ಮಕ್ಕಳನ್ನು ಕೂಡ ಚೆನ್ನಾಗಿ ಓದಬೇಕು, ಆಗಲೇ ಶ್ರೇಷ್ಠವಾದಂಥ ಪದವಿಯನ್ನು ಪಡೆಯೋದಕ್ಕೆ ಸಾಧ್ಯ. ಉಸ್ ಸಮಯ ಹಿ ಖುಷಿ ಕಾ ಪಾರಾ ಚढ़ता है, दिन में धंधे आदि का बंधन है, रात को तो कोई बंधन नहीं. ದಿನದಲ್ಲಿ ಕಾರೋಬಾರಿನ ಬಂಧನ ಅನ್ನೋದು ಇರುತ್ತೆ, ರಾತ್ರಿ ಯಾವುದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಬಂಧನ ಇರೋದಿಲ್ಲ. ರಾತ್ ಕೋ ಬಾಬಾ ಕಿ ಯಾದ್ ಮೇ ಸೋಯೆಂಗೆ ತೋ ಸುಬಹ ಕೋ ಬಾಬಾ ಆಕರ್ ಕಟಿಯಾ ಇಲಾಯಂಗೆ. ರಾತ್ರಿ ಬಾಬೋರ ನೆನಪಿನಲ್ಲಿ ನಿದ್ದೆ ಮಾಡ್ತೀವಿ ಅಂತ ಹೇಳಿದಾಗ ಬೆಳಗ್ಗೆ ಬಾಬಾ ಏನು ಮಾಡ್ತಾರೆ? ಮಂಚವನ್ನು ಅಲ್ಗಾಡಿಸ್ತಾರೆ. ಎದ್ದೇಳು ಮಗು ಅನ್ನೋ ಒಂದು ರೀತಿಯಲ್ಲಿ ಎದ್ದೇಳಿಸ್ತಾರೆ. ऐसे भी बहुत ಅನುಭವ ಲಿಖತೆ ಹೇ. ಅನೇಕ ಮಕ್ಕಳು ಬಾಬಾ ನನ್ನನ್ನು ಬಂದು ಎಬ್ಬಿಸೋದ್ರು, ಕಣ್ ತೆರೆದೆ 4 ಗಂಟೆ ಆಗಿತ್ತು, ಅಮೃತ ವೇಳೆ ಸಮಯ ಆಗಿತ್ತು ಅಂತ ಅನೇಕರು ತಮ್ಮ ಒಂದು ಅನುಭವವನ್ನು ತಿಳಿಸ್ತಾರೆ. ಇಮ್ಮತ್ತೆ ಬಚ್ಚೆ ಮದದೆ ಬಾಪ್ ತೋ ಹೈ ಹಿ. ಸಾಹಸದ ಒಂದು ಹೆಜ್ಜೆಯನ್ನು ಇಟ್ಟಾಗ ತಂದೆಯಂತೂ
ಖಂಡಿತ ಸಹಯೋಗವನ್ನ ಕೊಡ್ತಾರೆ. ಅಪ್ನೆ ಊಪರ್ ಬಹುತ್ ಅಟೆನ್ಷನ್ ರಖೋ, ತನ್ನ ಮೇಲೆ ತಾನು ಬಹಳ ಗಮನವನ್ನ ಕೊಡಬೇಕು. ಸನ್ಯಾಸಿಯೋं का धर्म अलग है, जिस धर्म का जितना सिजरा होगा उतना ही बनेगा. ಯಾವ ಧರ್ಮದ್ದು ಎಷ್ಟು ವಂಶ ಇರುತ್ತೆ ಅಷ್ಟೇ ಆಗತ್ತೆ. जो और धर्मों में कन्वर्ट हो गए होंगे वो फिर अपने धर्म में आएंगे. ಯಾರು ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಮತ್ತೆ ತಮ್ಮ ಧರ್ಮದಲ್ಲಿ ಬರ್ತಾರೆ. समझो संन्यास धर्म के 1 या 2 करोड़ एक्टर्स से उतने ही फिर होंगे. ತಿಳ್ಕೊಳ್ಳಿ, ಸನ್ಯಾಸ ಧರ್ಮದವರು ಒಂದೆರಡು ಕೋಟಿ ಆ್ಯಕ್ಟರ್ಸ್ ಇರ್ಬೋದು, ಅವ್ರು ಅಷ್ಟೇ ಬರ್ತಾರೆ. ಈ ಡ್ರಾಮಾ ಬಡಾ ಅಕ್ಯುರೇಟ್ ಬನಾ ಹುವಾ ಹೇ. ಇದು ಡ್ರಾಮಾ ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ, ಅಕ್ಯುರೇಟ್ ಆಗಿ ಮಕ್ಕಳೇ ಮಾಡಲ್ಪಟ್ಟಿದೆ. ಕೋಯಿ ಕಿಸ್ ಧರ್ಮಮೆ ಕೋಯಿ ಕಿಸ್ ಧರ್ಮಮೆ ಕನ್ವರ್ಟ್ ಹೋ ಗಯೇ ಹೇ. ಒಬ್ಬೊಬ್ಬರು ಒಂದೊಂದು ಧರ್ಮದಲ್ಲಿ ಬಾಬಾ ಹೇಳ್ತಾರೆ ಕನ್ವರ್ಟ್ ಆಗಿದ್ದಾರೆ. ಓ ಸಬ್ ಅಪ್ನೆ ಅಪ್ನೆ ಧರ್ಮ ಮೇ ಚಲೆ ಜಾಯೆಂಗೆ. ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಕನ್ವರ್ಷನ್ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಯಹ ನಾಲೆಜ್ ಬುದ್ಧಿ ಮೇ ಬೈಟ್ನಿ ಚಾಹಿಯೇ. ಬಾಬಾ ಕೊಡುವಂಥ ಜ್ಞಾನ ಬುದ್ಧಿಯಿಂದ ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಅಬ್ ಹಮ್ ಕೇತೆ ಹೇ ಹಮ್ ಆತ್ಮ ಹೇ ಶಿವಬಾಬಾ ಕಿ ಸಂತಾನ್ ಹೇ. ಈಗ ನಾವು ಹೇಳ್ತೀವಿ ನಾವು ಆತ್ಮಗಳಾಗಿದ್ದೀವಿ, ಶಿವಬಾಬೋರ ಮಕ್ಕಳಾಗಿದ್ದೀವಿ. ये सारी विश्व मेरी है, हम रचयिता ಶಿವಬಾಬಾ ಕೆ ಬಚ್ಚೆ ಬನೆ ಹೇ. ಇಡೀ ವಿಶ್ವ ನಮ್ಮದೇ ಆಗಿದೆ, ರಚಯಿತ ಶಿವಬಾಬೋರ ಮಕ್ಕಳಾಗಿದ್ದೀವಿ, ವಿಶ್ವದ ಮಾಲೀಕರಾಗಿದ್ದೀವಿ. ये बुद्धि में आना चाहिए तब अतः ಖುಷಿ रहेगी. ಬುದ್ಧಿಯಲ್ಲಿ ಬಂದಾಗ ಅಪಾರವಾದಂತಹ ಖುಷಿ ಎನ್ನೋದು ಇರುತ್ತೆ. ದೂಸರೋं को भी ಖುಷಿ ದೇನಿ ಹೇ, ರಾಸ್ತಾ ಬತಾನಾ ಹೇ. ಅನ್ಯರಿಗೂ ಕೂಡ ಖುಷಿಯನ್ನು ಕೊಡಬೇಕು, ದಾರಿಯನ್ನು ತೋರಿಸ್ಬೇಕು. ರೆಹಮ್ ದಿಲ್ ಬನ್ನಾ ಹೇ, ದಯಾ ಹೃದಯಿ ಆಗಬೇಕು. ಅಗರ್ ज़्यादा समझने चाहते हो तो बोलो ये सृष्टि चक्र कैसे फिरता है, यह भी तुमको समझाते हैं. ಜಾಸ್ತಿ ಅರ್ಥ ಮಾಡ್ಕೊಳಂಗಿದ್ರೆ ಹೇಳಿ, ಈ ಸೃಷ್ಟಿ ಚಕ್ರ ಅನ್ನೋದು ಯಾವ ರೀತಿ ತಿರುಗತ್ತೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. सर्विस तो बहुत है परंतु अच्छे अच्छे बच्चों पर भी कभी कभी ग्रहचारी आ जाती है, समझाने का शौक नहीं रहता. ಒಳ್ಳೊಳ್ಳೆ ಮಕ್ಕಳು ಮೇಲೆ ಕೆಲವೊಮ್ಮೆ ಗ್ರಹಚಾರ ಅನ್ನೋದು ಬರುತ್ತೆ, ತಿಳಿಸಿಕೊಡುವಂತಹ ನಶೆ ಅನ್ನೋದು ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಬಾಬಾ ತಿಳಿಸ್ತಾರೆ. ನೈ ತೋ ಬಾಬಾ ಕೋ ಲಿಖ್ನಾ ಚಾಹಿಯೇ ಬಾಬಾ सर्विस की, उसकी रिजल्ट यह निकली ऐसे ऐसे समझाया. ಇಲ್ಲಾಂದರೆ ಬಾಬಾ ಅವರಿಗೆ ಬರಿಬೇಕು, ಬಾಬಾ ನಾನು ಸರ್ವಿಸ್ ಮಾಡಿದೆ ಅದರ ರಿಸಲ್ಟ್ ಹಿಂಗೆ ಬಂತು, ಈ ರೀತಿ ತಿಳಿಸ್ಕೊಟ್ಟೆ. ತೋ ಬಾಬಾ ಅವರು ಕೂಡ ಖುಷಿ ಪಡ್ತಾರೆ. समझे तो इनको सर्विस का शौक है, कभी मंदिर में कभी शमशान में कभी ಚರ್ಚ್ ಮೇ ಘುಸ್ ಜಾನಾ ಚಾಹಿಯೇ. ಕೆಲವೊಮ್ಮೆ ಮಂದಿರದಲ್ಲಿ, ಕೆಲವೊಮ್ಮೆ ಸ್ಮಶಾನದಲ್ಲಿ, ಕೆಲವೊಮ್ಮೆ ಚರ್ಚಲ್ಲಿ ನುಗ್ಬಿಡ್ಬೇಕು. ಪೂಚ್ನಾ ಚಾಹಿಯೇ ಗಾಡ್ ಫಾದರ್ ಸೆ ತುಮಾರಾ ಕ್ಯಾ ಸಂಬಂಧ ಹೇ. ಗಾಡ್ ಫಾದರಿನ ಜೊತೆಯಲ್ಲಿ ನಿಮ್ಮ ಸಂಬಂಧ ಹೇಗಿದೆ. ಜಬ್ ಫಾದರ್ ಹೇ ತೋ ಮುಖ್ ಸೆ ಕೆಹನಾ ಚಾಹಿಯೇ ಹಮ್ ಬಚ್ಚೆ ಹೇ. ಫಾದರ್ ಇದ್ದಾರೆ ಅಂತ ಹೇಳಿದಾಗ ಮುಖದಿಂದ ಹೇಳಬೇಕು ನಾವು ಮಕ್ಕಳಾಗಿದ್ದೀವಿ. ಹೆವೆನ್ಲಿ ಗಾಡ್ ಫಾದರ್ कहते हैं तो ज़रूर ಹೆವೆನ್ ರಚೇಗಾ. ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳ್ತೀವಿ ಅಂತ ಹೇಳಿದಾಗ ತಂದೆ ಬಂದು ಖಂಡಿತ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಕಿತ್ನಾ ಸಹಜ್ ಹೇ, ಆಗೆ ಚಲ್ಕರ್ ಬಹುತ್ ಆಫತ್ತೆ ಆನೆ ವಾಲಿ ಹೇ. ಮುಂದೆ ಹೋಗ್ತಾ ಹೋಗ್ತಾ ಬಾಬಾ ಹೇಳ್ತಾ ಇದ್ದಾರೆ,
ಬಹಳ ಆಪತ್ತುಗಳು ಬರುತ್ತೆ ಮಕ್ಕಳೇ. ಮನುಷ್ಯೋಂಕೋ ವೈರಾಗ್ಯ ಆಯೇಗಾ, ಮನುಷ್ಯರಿಗಂತೂ ವೈರಾಗ್ಯ ಬರುತ್ತೆ. ಶಮಶಾನ್ ಮೇ ಮನುಷ್ಯೋಂಕೋ ವೈರಾಗ್ಯ ಆತಾ ಹೇ, ಬಸ್ ದುನಿಯಾ ಕಿ ಯ ಆಲತ್ ಓ ಜಾಯೇಗಿ. ಇವತ್ತಿನ ಮನುಷ್ಯನಿಗೆ ಎಲ್ಲಿ ಹೋದಾಗ ವೈರಾಗ್ಯ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ಮಶಾನದಲ್ಲಿ ಹೋದಾಗ ವೈರಾಗ್ಯ ಬರುತ್ತೆ. ಆದರೆ ಇಡೀ ಪ್ರಪಂಚದ ಗತಿ ಎನ್ನೋದು, ಪರಿಸ್ಥಿತಿ ಎನ್ನೋದು ಆ ರೀತಿ ಆಗತ್ತೆ. ಇಸ್ಸೆ ತೋ ಕ್ಯೂ ನಹಿ ಭಗವಾನ್ ಕೋ ಪಾನೆ ಕಾ ರಾಸ್ತಾ ಪಕಡೆ. ಭಗವಂತನನ್ನ ಪಡೆಯುವಂಥ ದಾರಿಯನ್ನ ನಾವು ಯಾಕೆ ಯೋಚನೆ ಮಾಡಬಾರ್ದು? ಫಿರ್ ಗುರು ಆದಿ ಸೆ ಜಾಕರ್ ಪೂछते हैं तो इन ಬಂಧನೋं से छूटने का ರಾಸ್ತಾ ಬತಾವೋ. ಗುರುಗಳ ಹತ್ರ ಹೋಗಿ ಕೇಳಬೇಕು, ಈ ಬಂಧನದಿಂದ ಮುಕ್ತರಾಗುವಂತಹ ದಾರಿಯನ್ನ ನಮಗೆ ತಿಳಿಸ್ಕೊಡಿ. तुम्हें अपने बच्चों आदि की पालना भी करनी है और ಸರ್ವಿಸ್ भी करनी है. ಈಗ ನಾವು ಮಕ್ಕಳು ಈ ಪಾಲನೆ ಮಾಡುವಂತಹ ಸರ್ವೀಸನ್ನು ಮಾಡಬೇಕು. ಮೊಮ್ಮ ಬಾಬಾ ಕೋ ದೇಕೋ ಕಿತ್ನೆ ಬಚ್ಚೆ ಹೇ. ಮೊಮ್ಮ ಬಾಬೋರನ್ನು ನೋಡಿ ಎಷ್ಟೊಂದು ಮಕ್ಕಳಿದ್ದಾರೆ. ವೋ ಅದ್ಕ ಗೃಹಸ್ಥ ವ್ಯವಹಾರ ये बाबा तो बेहद का मालिक है, बेहद के भाई बहनों को समझाते हैं. ಅದು ಅದ್ದಿನ ಗೃಹಸ್ಥ ವ್ಯವಹಾರ. ಬಾಬೋರ್ದು ಬೇಹಿದ್ದಿನ ಮಾಲೀಕರು ಬೇಹಿದ್ದಿನ ಸಹೋದರ ಸಹೋದರಿಯರಿಗೆ ತಿಳಿಸ್ಕೊಡ್ತಾರೆ. ये सबका ಅಂತಿಮ ಜನ್ಮ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಎಲ್ಲರದು ಅಂತಿಮ ಜನ್ಮವಾಗಿದೆ. बाप हीरे जैसा बनाने आए हैं, फिर तुम कौड़ियों के पिछाड़ी क्यों पड़ते हो. ಬಾಬಾ ನಮ್ಮನ್ನ ವಜ್ರ ಸಮಾನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಕವಡೆಗಳ ಹಿಂದೆ ನಾವು ಯಾಕಿರಬೇಕು? ಸುಬು ಔರ್ ಶಾಮ್ ಹೀರೆ ಜೈಸೆ ಬನ್ನೆ ಕಿ ಸರ್ವೀಸ್ ಕರೋ. ಬೆಳಗ್ಗೆ ಮತ್ತು ರಾತ್ರಿ ವಜ್ರ ಸಮಾನರಾಗುವಂತಹ ಸರ್ವೀಸನ್ನು ಮಾಡಿ दिन में कौड़ियों का धंधा करो. जो सर्विस पर इर जाएंगे उनको घड़ी घड़ी बाबा बुद्धि में याद आता रहेगा, प्रैक्टिस पड़ जाएगी. ಯಾರು ಸರ್ವೀಸಿನಲ್ಲಿ ತೊಡಗಿರ್ತಾರೆ, ಗಡಿ ಗಡಿ ಬಾಬಾ ಬುದ್ಧಿಯಲ್ಲಿ ನೆನಪಿಗೆ ಬರ್ತಾ ಇರಬೇಕು. ಇದರ ಒಂದು अभ्यास ಆಗಬೇಕು. जिसके पास कम करेंगे उनको भी लक्ष्य देते रहेंगे, परंतु निकलते तो कोटों में कोई. ಯಾರ ಹತ್ರ ನಾವು ಕಾರ್ಯವನ್ನು ಮಾಡ್ತೀವಿ, ಲಕ್ಷ್ಯವನ್ನು ಕೊಡ್ತಾ ಹೋಗಬೇಕು. ಆದರೆ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಆಚೆ ಬರ್ತಾರೆ. आज नहीं तो कल याद करेंगे तो फलाने दोस्त ने हमको ये बात कही थी. ಇವತ್ತು ಕೇಳ್ದಿಲ್ಲ ಅಂದರೆ ಇವತ್ತಲ್ಲ ನಾಳೆ ಅವ್ರು ನೆನಪು ಮಾಡ್ಕೊಳ್ತಾರೆ. ಮಕ್ಕಳೇ, ಇಂಥ ಫ್ರೆಂಡ್ ನನಗೆ ಹೇಳಿದ್ರು ಇದ್ರ ಬಗ್ಗೆ ಅಂತ. अगर पद पाना है तो हिम्मत चाहिए. भारत का सहज योग और ज्ञान तो मशहूर है. ಪದವಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಸಾಹಸ ಇರಬೇಕು. ಭಾರತದ ಸಹಜ ಯೋಗ ಮತ್ತು ಜ್ಞಾನ ಪ್ರಸಿದ್ಧವಾಗಿದೆ. ಪರಂತು ಕ್ಯಾತ ಕೇಸಾತ ವೋ ನಹಿ ಜಾನ್ತೆ. ಆದರೆ ಏನಿತ್ತೋ ಹೇಗಿತ್ತೋ ಅದನ್ನು ತಿಳ್ಕೊಂಡಿಲ್ಲ. ये त्योहार आदि सब ಸಂಗಮ ಯುಗಕ್ಕೆ ಹೇ. ಈ ಹಬ್ಬ ಹರಿದಿನಗಳೆಲ್ಲ ಸಂಗಮ ಯುಗದ್ದು. ಸತ್ಯುಗ್ ಮೇ ತೋ ಯಹಿ ರಾಜಾಯಿ ಇಷ್ಟ್ರಿ ಸಾರಿ ಹೇ ಸಂಗಮ್ ಕಿ. ಸತ್ಯುಗದಲ್ಲಿರೋದು ರಾಜ್ಯ ಪದವಿ ಅಂತ ಹೇಳ್ತಾರೆ ಬಾಬಾ. ಇಷ್ಟ್ರಿ ಎನ್ನೋದು ಸಂಗಮ ಯುಗದ್ದು. ಸತ್ಯುಗಿ ದೇವತಾओं को ರಾಜಾಯಿ ಕಹಾನ್ ಸೆ ಮಿಲಿ ಯಹ ಭಿ ಅಭಿ ಹಿ ಮಾಲೂಮ್ ಪಡಾ ಹೇ. ಸತ್ಯುಗದ ದೇವತೆಗಳಿಗೆ ರಾಜ್ಯ ಅನ್ನೋದು ಎಲ್ಲಿಂದ ಸಿಕ್ತೋ ಈಗ ಗೊತ್ತಾಗತ್ತೆ. ತುಮ್ ಜಾನ್ತೆ ವೋ हम ही राजाई लेते हैं और हम ही गवाते हैं जो जितनी सर्विस करेंगे. ಬಾಬಾ ಹೇಳ್ತಾರೆ, ನಾವೇ ರಾಜ್ಯವನ್ನು ಪಡ್ಕೊಂಡಿದ್ವಿ ಮತ್ತು ನಾವೇ ರಾಜ್ಯವನ್ನು ಕಳ್ಕೊಂಡಿದ್ವಿ. ಯಾರೆಷ್ಟು ಸರ್ವೀಸನ್ನು ಮಾಡ್ತಾರೆ. ಅಬ್ ತೋ
ಪ್ರದರ್ಶನಿ ಕಿ ಸರ್ವಿಸ್ ಬಡ್ತಿ ಜಾತಿ ಹೇ. ಪ್ರದರ್ಶನಿಯ ಸರ್ವಿಸ್ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ವೃದ್ಧಿ ಆಗ್ತಾ ಹೋಗುತ್ತೆ. प्रोजेक्टर भी गांव गांव में जाएगा. ये सर्विस बहुत विस्तार को पाएगी. बच्चे भी वृद्धि को पाते रहेंगे. ಪ್ರೊಜೆಕ್ಟರ್ ಹಳ್ಳಿಯಲ್ಲಿ ಹೋಗುತ್ತೆ. ಈ ಸರ್ವಿಸ್ ಅನ್ನೋದು ಬಹಳ ವಿಸ್ತಾರವಾಗತ್ತೆ. ಮಕ್ಕಳ ವೃದ್ಧಿನೂ ಕೂಡ ಆಗ್ತಾ ಹೋಗುತ್ತೆ. ಫಿರ್ ಇನ್ ಭಕ್ತಿ ಮಾರ್ಗ ಕಿ ವ್ಯಾಲ್ಯೂ ನಹಿ रहेगी. ಮುಂದೆ ಹೋಗ್ತಾ ಹೋಗ್ತಾ ಭಕ್ತಿ ಮಾರ್ಗದ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ये ड्रामा में था ऐसे नहीं कि ये क्यों हुआ. ಇದು ಡ್ರಾಮಾದಲ್ಲಿತ್ತು, ಈ ರೀತಿಯೆಲ್ಲ ಇದ್ಯಾಕಾಯ್ತು. ऐसे ना करते तो ऐसा होता था यह भी नहीं कहा सकते. ಹಿಂಗಿದ್ದಿದ್ರೆ ಹಿಂಗೆ ಮಾಡಬಾರ್ದಾಗಿತ್ತು, ಹಂಗಿದ್ದಿದ್ರೆ ಹಂಗೆ ಮಾಡಬಾರ್ದಾಗಿತ್ತು, ಈ ಮಾತನ್ನು ಕೂಡ ಬಾಬಾ ಹೇಳ್ತಾರೆ ಹೇಳಬಾರ್ದು ಮಕ್ಕಳೇ. ಫಾಸ್ಟ್ ಜೋ ಹುವಾ ಸೋಟಿಕ್ ಆಗೆ ಕೇಳಿಯೇ ಖಬರ್ದಾರ್. ಏನಾಯಿತು ಅದು ಒಳ್ಳೆಯದೇ, ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಮಾಯಾ ಕೋಯಿ ವಿಕರ್ಮ ನಾ ಕರಾಯೆ. ಮಾಯೆ ಯಾವುದೇ ರೀತಿಯಾದ ಪಾಪಕರ್ಮವನ್ನು ಮಾಡಿಸಬಾರ್ದು. ಮನ್ಸಾ ತೂಫಾನ್ ತೋ ಆಯೆಂಗೆ ಪರಂತು ಕರ್ಮೇಂದ್ರಿಯೋं से कोई विकर्म नहीं करना. ಮನಸ್ಸಿನಲ್ಲಿ ತುಫಾನ್ ಅಂತೂ ಬರುತ್ತೆ, ಆದರೆ ಕರ್ಮೇಂದ್ರಿಯಗಳ ಮುಖಾಂತರ ಯಾವುದೇ ವಿಕರ್ಮವನ್ನು ಮಾಡಬಾರ್ದು. ಫಾಲ್ತು ಸಂಕಲ್ಪ ತೋ ಬಹುತ್ ಆಯೆಂಗೆ ಫಿರ್ ಭಿ ಪುರುಷಾರ್ಥ ಕರ್ ಶುಭಾಬಾ ಕೋ ಯಾದ್ ಕರ್ತೆ ರವೋ. ವ್ಯರ್ಥ ಸಂಕಲ್ಪಗಳು, ಅಲ್ಲ ಸಲ್ಲದ ಸಂಕಲ್ಪಗಳು ಬಹಳಷ್ಟು ಬರುತ್ತೆ. ಆದರೂ ಪುರುಷಾರ್ಥವನ್ನು ಮಾಡಿ ಶುಭಾಬೋರನ್ನ ನೆನಪನ್ನು ಮಾಡಬೇಕು. ಇದರಲ್ಲಿ ಬಾಬಾ ಹೇಳ್ತಾರೆ ಆರ್ಟ್ ಫೇಲ್ಯೂರ್ ಆಗಬಾರ್ದು. ಕೈ ಬಚ್ಚೆ ಲಿಖತೆ ಹೇ ಬಾಬಾ 15-20 वर्ष से बीमारी के कारण पवित्र रहते हैं फिर भी मनसा बहुत खराब रहती है. ಕೆಲವೊಂದು ಮಕ್ಕಳು ಬಾಬನ್ಗೆ ಹೇಳ್ತಾರೆ 15-20 ವರ್ಷದಿಂದ ಕಾಯಿಲೆ ಇರೋ ಕಾರಣ ಪವಿತ್ರರಾಗಿದ್ವಿ, ಆದರೂ ಕೂಡ ಕೆಟ್ಟ ಕೆಟ್ಟ ಸಂಕಲ್ಪಗಳು ಬರುತ್ತೆ ಬಾಬಾ. बाबा लिखते हैं तूफान तो बहुत आएंगे, माया हैरान करेगी पर विकार में नहीं जाना. ಬಾಬಾ ಬರೀತಾರೆ ಬಿರುಗಾಳಿ ಅಂತೂ ಬಹಳಷ್ಟು ಬರುತ್ತೆ, ಮನಸ್ಸನ್ನು ಹೆಚ್ಚು ಕಡಿಮೆ ಮಾಡುತ್ತೆ, ಆದರೆ ವಿಕಾರದಲ್ಲಿ ಹೋಗಬಾರ್ದು. ಯೇ ತುಮಾರೇ ಹಿ ವಿಕರ್ಮೋಂಕ, ನಮ್ಮದೇ ಆದಂತಹ ವಿಕರ್ಮದ ಲೆಕ್ಕಾಚಾರ ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ತಿಳಿಸ್ತಾರೆ. ಯೋಗ ಬಲ್ ಸೆ ಹಿ ಖತಮ್ ಹೋಂಗಾ ಡರ್ನಾ ನಹಿ ಹೇ. ಯೋಗದ ಶಕ್ತಿಯಿಂದ ಅದು ಸಮಾಪ್ತಿ ಆಗತ್ತೆ ಮಕ್ಕಳೇ, ಎದುರುಕೊಳ್ಬಾರ್ದು. ಮಾಯಾ ಬಡಿ ಬಲ್ವಾನ್ ಹೇ. ಮಾಯೆ ಅನ್ನೋದು ಬಹಳ ಶಕ್ತಿಶಾಲಿಯಾಗಿದೆ. ಕೋಯಿ ಕೋ ಬಿ ಚೋಡ್ತಿ ನಹಿ ಹೇ. ಯಾರನ್ನು ಕೂಡ ಮಾಯೆ ಬಿಡೋದಿಲ್ಲ. ಸರ್ವಿಸ್ ಅಂತೂ ಬೇಕಾದಷ್ಟಿದೆ, ಯಾರೆಷ್ಟು ಬೇಕಾದರೂ ಕೂಡ ಮಾಡ್ಬೋದು. ಅಚ್ಚ ಮೀಟೆ ಮೀಟೆ सर्विसबल सिखिलदे बच्चों प्रति नंबरवार पुरुषार्थ अनुसार मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते, बाप को गुड मॉर्निंग. धारणेगोस्कर दिन में शरीर निर्भर अर्थ कर्मों और सुबह शाम जीवन को हीरे जैसा बनाने की रूहानी सेवा ज़रूर करनी है. ದಿನದಲ್ಲಿ ಶರೀರ ನಿರ್ವಹಣೆಯ ಅರ್ಥ ಕರ್ಮ ಮಾಡಬೇಕು. ಬೆಳಗ್ಗೆ ಸಂಜೆ ಜೀವನವನ್ನು ವಜ್ರ ಸಮಾನ ಮಾಡುವುದಕ್ಕೆ ಆತ್ಮಿಕ ಸೇವೆಯನ್ನು ಅವಶ್ಯಕವಾಗಿ ಮಾಡಬೇಕು. ಸಬ್ಕೋ ರಾವಣ್ ಕಿ ಜಂಜೀರೋನ್ ಸೆ ಚುಡಾನಾ ಹೇ. ಎಲ್ಲರನ್ನ ರಾವಣನ ಜಂಜಾಟದಿಂದ ಬಿಡುಗಡೆ ಮಾಡಬೇಕು. ಮಾಯಾ ಕೋಯಿ ಬಿ ವಿಕರ್ಮ ನಾ ಕರಾ ದೆ, ಇಸ್ಮೆ ಬಹುತ್ ಬಹುತ್ ಖಬರ್ದಾರ್ ರೆಹನಾ ಹೇ.
ಮಾಯೆ ನಮ್ಮಿಂದ ಯಾವುದೇ ಪಾಪಕರ್ಮವನ್ನು ಮಾಡಿಸಬಾರ್ದು. ಇದರಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. कर्मेंद्रियों से कभी कोई विकर्म नहीं करना है. ಕರ್ಮೇಂದ್ರಿಯಗಳ ಮುಖಾಂತರ ಯಾವುದೇ ಪಾಪಕರ್ಮವಾಗುವಂಥ ಕರ್ಮ ಮಾಡಬಾರ್ದು. ಆಸುರಿ ಅವಗುಣ್ ನಿಕಾಲ್ ದೇನೆ ಹೇ. ನಮ್ಮಲ್ಲಿರುವಂಥ ಕೆಟ್ಟ ಅಸುರಿ ಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು. वरदान दिल की तपस्या द्वारा संतुष्टता का सर्टिफिकेट प्राप्त करने वाले सर्व की दुआओं के अधिकारी भव. ಹೃದಯದ ತಪಸ್ಸಿನ ಮುಖಾಂತರ ಸಂತುಷ್ಟತೆಯ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರೇ ಸರ್ವರ ಆಶೀರ್ವಾದದ ಅಧಿಕಾರಿಗಳು. तपस्या के चार्ट में अपने को सर्टिफिकेट देने वाले तो बहुत है. ತಪಸ್ಸಿನ ಚಾರ್ಟಲ್ಲಿ ತಮಗೆ ತಾವು ಸರ್ಟಿಫಿಕೇಟನ್ನು ಕೊಡುವಂಥವರು ಬೇಕಾದಷ್ಟಿದ್ದಾರೆ. ಲೇಕಿನ್ ಸರ್ವ ಕಿ ಸಂತುಷ್ಟತಾ ಕಾ ಸರ್ಟಿಫಿಕೇಟ್, ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಆಗ ಪ್ರಾಪ್ತಿ ಮಾಡಿಕೊಳ್ತಾರೆ ಯಾವಾಗ ಹೃದಯದಿಂದ ತಪಸ್ಸನ್ನು ಮಾಡ್ತಾರೆ. ಸರ್ವಕ್ಕೆ ಪ್ರತಿ ದಿಲ್ ಕಾ ಪ್ಯಾರ್ ಹೋ. ಸರ್ವರ ಪ್ರತಿ ಹೃದಯದ ಪ್ರೀತಿ ಇರಬೇಕು. ನಿಮಿತ್ತ ಭಾವ ಮತ್ತು ಶುಭ ಭಾವ ಅನ್ನೋದು ಇರಬೇಕು. ऐसे बच्चे सर्व की दुआओं के अधिकारी बन जाते हैं. ಇಂತಹ ಮಕ್ಕಳು ಸರ್ವರ ಆಶೀರ್ವಾದದ ಅಧಿಕಾರಿಗಳಾಗ್ತಾರೆ. कम से कम 95% आत्माएं संतुष्टता का सर्टिफिकेट दे सबके मुख से निकले कि यह नंबर 1 है. ಕಡಿಮೆ ಅಂದರೆ ಕಡಿಮೆ 95% ಆತ್ಮಗಳು ಸಂತುಷ್ಟತೆಯ ಸರ್ಟಿಫಿಕೇಟನ್ನು ಕೊಡಬೇಕು. ಎಲ್ಲರ ಮುಖದಿಂದ ಬರಬೇಕು, ಹೌದು ಇವರು ನಂಬರ್ 1. ऐसा सबके दिल से दुआओं का सर्टिफिकेट प्राप्त करने वाले ही बाप समान बनते हैं. ಎಲ್ಲರಿಂದ ಆಶೀರ್ವಾದದ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಅಂತ ಹೇಳಿದಾಗ ತಂದೆಯ ಸಮಾನರಾಗ್ತಾರೆ. दोगन समय को अमूल्य समझकर सफल करो तो समय पर धोखा नहीं खाएंगे. ಸಮಯವನ್ನು ಅಮೂಲ್ಯ ಅಂತ ತಿಳ್ಕೊಂಡು ಸಫಲ ಮಾಡಿದಾಗ ಸಮಯದಲ್ಲಿ ನಾವೆಂದೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಮೋಸ ಹೋಗೋದಿಲ್ಲ ಮಕ್ಕಳೇ. ಮೀಠೆ ಬಚ್ಚೆ ಜಿತ್ನಾ ಪ್ಯಾರ್ ಸೆ ಯಜ್ಞ ಕಿ ಸೇವಾ ಕರೋ. ಎಷ್ಟು ಪ್ರೀತಿಯಿಂದ ಯಜ್ಞದ ಸೇವೆಯನ್ನು ಮಾಡ್ತೀವಿ ಸಂಪಾದನೆ ಆಗತ್ತೆ. ಸೇವೆಯನ್ನು ಮಾಡ್ತಾ ಮಾಡ್ತಾ ಬಂಧನ ಮುಕ್ತರಾಗ್ಬಿಡ್ತೀರಾ. ಸಂಪಾದನೆ ಅನ್ನೋದು ಜಮಾ ಆಗತ್ತೆ. ಸದಾ ಖುಷಿಯಾಗಿ ಇಟ್ಟುಕೊಳ್ಳುವಂಥ ಯುಕ್ತಿ ಯಾವುದನ್ನು ತನ್ನದನ್ನಾಗಿ ಮಾಡಿಕೊಳ್ಬೇಕು. ತಮ್ಮನ್ನು ತಾವು ಸರ್ವೀಸ್ ಮಾಡೋದ್ರಲ್ಲಿ ಬ್ಯುಸಿ ಇಟ್ಕೊಂಡಾಗ ಖುಷಿ ಇರುತ್ತೆ, ಸಂಪಾದನೆ ಆಗತ್ತೆ. ಸರ್ವೀಸಿನ ಸಮಯದಲ್ಲಿ ಆರಾಮಿನ ಸಂಕಲ್ಪ ಬರಬಾರ್ದು. ಎಷ್ಟು ಸರ್ವೀಸ್ ಸಿಕ್ಕತ್ತೆ ಅಷ್ಟು ಖುಷಿ ಆಗಬೇಕು. ಆನೆಸ್ಟಿಂದ ಪ್ರೀತಿಯಿಂದ ಸರ್ವೀಸ್ ಮಾಡಬೇಕು. ಸರ್ವೀಸಿನ ಜೊತೆಯಲ್ಲಿ ಮಧುರರಾಗಬೇಕು. ಯಾರದೇ ಅವಗುಣವನ್ನು ಎಂದೂ ಕೂಡ ನೋಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ಹೇಳ್ತಾರೆ. अच्छा, ओम शांति.